ರಾಮಾಯಣದ ಕಥೆ ಯಾರಿಗೇ ತಾನೇ ಗೊತ್ತಿಲ್ಲ ಅಲ್ವಾ? ಆದ್ರೆ ರಾವಣನ ಸಂಹಾರದ ನಂತರ ಆ ಮಹಾಯುದ್ಧ ಮುಗಿದ್ಮೇಲೆ ನಿಜವಾಗಿ ಏನಾಯ್ತು? ಬನ್ನಿ, ಈ ಮಹಾಕಾವ್ಯದ ಕೊನೆಯ ಆದ್ರೆ ತುಂಬಾನೇ ನಾಟಕೀಯವಾದ ಅಧ್ಯಾಯದೊಳಗೆ ಇಳಿದು ನೋಡೋಣ. ಯುದ್ಧ ಮುಗೀತು, ರಾವಣನ ಕಥೆನೂ ಮುಗೀತು, ಸೀತೆಯ ರಕ್ಷಣೆಯೂ ಆಯಿತು. ಎಲ್ಲ ಇಲ್ಲೇ ಮುಗಿದೋಯ್ತೋ, ಕಥೆ ಸುಖಾಂತ್ಯವಾಯಿತು ಅಂತ ಅನಿಸ್ಬಹುದು. ಆದ್ರೆ ಇಲ್ಲ, ಇದು ಕಥೆಯ ಅಂತ್ಯ ಅಲ್ವೇ ಅಲ್ಲ. ಬದಲಿಗೆ ಇಲ್ಲಿಂದಾನೇ ನಿಜವಾದ ಕಥೆ ಶುರುವಾಗೋದು. ಹೌದು, ಆ ದೊಡ್ಡ ಗೆಲುವಿದೆಯಲ್ಲ, ಅದು ಸಂಘರ್ಷವನ್ನ ಕೊನೆಗೊಳಿಸಲಿಲ್ಲ. ಬದಲಾಗಿ ರಾಮನಿಗೆ ಒಂದು ಹೊಸ, ತುಂಬಾನೇ ಆಳವಾದ ವೈಯಕ್ತಿಕ ಸಂಕಷ್ಟದ ಆರಂಭಕ್ಕೆ ಕಾರಣವಾಯಿತು. ಹಾಗಾದ್ರೆ ಆ ಗೆಲುವಿನ ನಂತರ ರಾಮನ ಮನಸ್ಸಲ್ಲಿ ಅಷ್ಟಕ್ಕೂ ನಡೀತಿದ್ದಾದ್ರೂ ಏನು? ಅವನ ಮುಂದಿನ ಸವಾಲು ಯುದ್ಧಭೂಮಿಯಲ್ಲಿರಲಿಲ್ಲ, ಬದಲಾಗಿ ಅದು ಅವನ ಹೃದಯದಲ್ಲೇ ಇತ್ತು. ನೋಡಿ, ಸೀತೆಯನ್ನ ಮರಳಿ ಪಡೆದ ಆ ಕ್ಷಣ ಇದೆಯಲ್ಲ, ಆಗ ರಾಮನಿಗೆ ಖುಷಿಗಿಂತ ಹೆಚ್ಚಾಗಿ ಈ ಮೂಲಗ್ರಂಥ ಹೇಳೋ ಹಾಗೆ ಬಹಳ ಮುಜುಗರವಾಯ್ತಂತೆ. ಯಾಕಂದ್ರೆ ತನ್ನ ಪತ್ನಿ ಇಷ್ಟು ದಿನ ಇನ್ನೊಬ್ಬನ ವಶದಲ್ಲಿದ್ಲು ಅನ್ನೋ ಒಂದು ಸತ್ಯ ಅವನಿಗೆ ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಸಾರ್ವಜನಿಕವಾಗಿಯೂ ಒಂದು ದೊಡ್ಡ ಸಂಕಟ ತಂದಿಟ್ಟು. ಸರಿ, ಈ ಒಂದು ಆಂತರಿಕ ಸಂಘರ್ಷ ಇದೆಯಲ್ಲ, ಇದೇ ಮುಂದೆ ರಾಮಾಯಣದ ಅತ್ಯಂತ ನಾಟಕೀಯ ಮತ್ತೆ ಇವತ್ತಿಗೂ ಚರ್ಚೆಯಾಗುವಂತಹ ಒಂದು ಘಟನೆಗೆ ದಾರಿ ಮಾಡಿಕೊಡ್ತು. ತನ್ನ ಮನಸ್ಸಿನ ಗೊಂದಲವನ್ನ ಬಗೆಹರಿಸ್ಕೊಳಕ್ಕೆ ರಾಮ ಒಂದ್ ದಾರಿ ಹಿಡಿತಾನೆ. ವಾನರರು, ರಾಕ್ಷಸರು, ಋಷಿಗಳು ಹೀಗೆ ಎಲ್ರೂ ಸೇರಿದ್ದ ಒಂದು ದೊಡ್ಡ ಸಭೆಯಲ್ಲಿ ಸೀತೆ ಬಗ್ಗೆ ತುಂಬಾನೇ ಕಠೋರವಾದ ಮಾತುಗಳನ್ನ ಆಡ್ತಾನೆ. ನೆನ್ಪಿರ್ಲಿ, ಇದು 4 ಗೋಡೆಗಳ ಮಧ್ಯೆ ನಡೆದ ಮಾತುಕತೆ ಅಲ್ಲ, ಅದೊಂದು ಸಾರ್ವಜನಿಕ ಘೋಷಣೆಯಾಗಿತ್ತು. ಆ ಸನ್ನಿವೇಶದ ತೀವ್ರತೆಯನ್ನ ಒಮ್ಮೆ ಯೋಚನೆ ಮಾಡಿ. ಒಂದು ಕಡೆ ಎಲ್ಲರೆದುರು ರಾಮನ ಆರೋಪ, ಇನ್ನೊಂದು ಕಡೆ ಆ ಮಾತುಗಳನ್ನ ಸಹಿಸೋಕಾಗದೆ ಸೀತೆ ಮಾತಾಡೋದಿಲ್ಲ, ಬದಲಿಗೆ ಮೌನವಾಗಿಯೇ ಒಂದು ನಿರ್ಣಾಯಕ ಹೆಜ್ಜೆಯನ್ನಿಡ್ತಾಳೆ. ಆ ಕಠೋರ ಮಾತುಗಳು, ತನ್ನ ಪರಿಶುದ್ಧತೆಯನ್ನ ಸಾಬೀತುಪಡಿಸೋಕೆ ಸೀತೆಗೆ ಬೇರೆ ದಾರಿಯೇ ಇರಲಿಲ್ಲ. ಅವಳು ಒಂದೇ ಒಂದು ಮಾತಾಡಲಿಲ್ಲ, ನೇರವಾಗಿ ಉರಿಯೋ ಬೆಂಕಿಯನ್ನ ಪ್ರವೇಶಿಸ್ತು. ನಿಜಕ್ಕೂ ಇದೊಂದು ಮೌನವಾದರೂ ಅತ್ಯಂತ ಶಕ್ತಿಯುತವಾದ ಉತ್ತರವಾಗಿತ್ತು ಅಲ್ವಾ? ಆಗ ಅಲ್ಲೊಂದು ಪವಾಡವೇ ನಡೆದೋಯಿತು. ಸ್ವತಃ ಅಗ್ನಿದೇವನೇ ಪ್ರತ್ಯಕ್ಷನಾಗಿ ಸೀತೆ ಸಂಪೂರ್ಣವಾಗಿ ನಿಷ್ಕಳಂಕಳು, ಪಾಪರಹಿತಳು ಅಂತ ಘೋಷಿಸ್ತಾನೆ. ಅಷ್ಟು ದೊಡ್ಡ ಅಗ್ನಿಯ ಜ್ವಾಲೆಗಳು ಅವಳನ್ನ ಸುಡೋದೇ ಇಲ್ಲ. ಅಗ್ನಿದೇವನೇ ಸಾಕ್ಷಿ ಹೇಳಿದ ಮೇಲೆ ರಾಮನ ಮನಸ್ಸಲ್ಲಿಂದ ಎಲ್ಲಾ ಅನುಮಾನಗಳು ಮಾಯವಾದ್ವು. ಅವನು ಅತ್ಯಂತ ಸಂತುಷ್ಟನಾದನು ಅಂತ ಗ್ರಂಥ ಹೇಳುತ್ತೆ. ಅಷ್ಟೇ ಅಲ್ಲ, ದೇವತೆಗಳೆಲ್ಲರೂ ಅವನ ಈ ಕಾರ್ಯವನ್ನ ಮೆಚ್ಚಿ ಕೊಂಡಾಡ್ತಾರೆ. ಅಲ್ಲಿಗೆ ಸೀತೆಯ ಪರಿಶುದ್ಧತೆ ಪ್ರಶ್ನೆ ಮಾಡೋಕಾಗದ ಹಾಗೆ ಸಾಬೀತಾಗಿತ್ತು. ಸರಿ, ಈ ವೈಯಕ್ತಿಕ ಬಿಕ್ಕಟ್ಟು ಬಗೆಹರಿದ ಮೇಲೆ ಕೊನೆಗೂ ರಾಮ ತನ್ನ ರಾಜ್ಯ ಅಯೋಧ್ಯೆಗೆ ವಾಪಸ್ ಹೋಗಕ್ಕೆ ಸಿದ್ಧನಾದ. ಆದ್ರೆ ಅಯೋಧ್ಯೆಗೆ ಹೊರಡೋ ಮುಂಚೆ ರಾಮ ಕೆಲವು ಮುಖ್ಯವಾದ ಕೆಲಸಗಳನ್ನ ಮಾಡಬೇಕಿತ್ತು. ಮೊದಲ್ನೆಗೆ ಲಂಕೆಯ ಸಿಂಹಾಸನವನ್ನ ವಿಭೀಷಣನಿಗೆ ಕೊಟ್ಟ. ಆಮೇಲೆ ದೇವತೆಗಳಿಂದ ಸಿಕ್ಕಿದ ವರದಿಂದ ಯುದ್ಧದಲ್ಲಿ ಸತ್ತಿದ್ದ ಎಲ್ಲಾ ವಾನರರಿಗೂ ಮರುಜೀವ ನೀಡ್ದ. ಇದೆಲ್ಲ ಆದ್ಮೇಲೆ ತನ್ನ ಸ್ನೇಹಿತರ ಜೊತೆ ಪುಷ್ಪಕ ವಿಮಾನದಲ್ಲಿ ಅಯೋಧ್ಯೆಗೆ ಹೊರಟ. ಅಲ್ಲಿಗ್ಹೋಗಿ ತನ್ನ ವನವಾಸದ ಜಟೆಯನ್ನೆಲ್ಲ ತೆಗೆದು ಕೊನೆಗೂ ತನ್ನ ರಾಜ್ಯವನ್ನ ಮರಳಿ ಪಡೆದ. ರಾಮ ಸಿಂಹಾಸನಕ್ಕೆ ಬಂದ ಮೇಲೆ ಏನಾಯ್ತು? ಅವನ ಆಳ್ವಿಕೆ ಒಂದು ಆದರ್ಶ ಯುಗ, ಅಂದ್ರೆ ಒಂದು ಗೋಲ್ಡನ್ ಏಜ್ ಆಗಿತ್ತು ಅಂದ ಈ ಗ್ರಂಥ ವರ್ಣನೆ ಮಾಡುತ್ತೆ. ಇದನ್ನೇ ನಾವು ರಾಮರಾಜ ಅಂತ ಕರೆಯೋದು. ಹಾಗಿದ್ರೆ ಆ ರಾಮರಾಜ್ಯ ಹೇಗಿತ್ತು? ಆ ಕಾಲದಲ್ಲಿ ಸಮಾಜದಲ್ಲಿ ಒಂದು ಪರಿಪೂರ್ಣವಾದ ಸಾಮರಸ್ಯ ಇತ್ತಂತೆ. ಅಂದ್ರೆ ಯಾವ ತಂದೆಯೂ ತನ್ನ ಮಗನ ಸಾವನ್ನ ನೋಡೋ ದುಃಖ ಪಡ್ತಿರ್ಲಿಲ್ಲ, ಯಾವ ಮಹಿಳೆಯೂ ವಿಧವೆಯಾಗ್ತಿರ್ಲಿಲ್ಲ, ಎಲ್ಲರೂ ಧರ್ಮದಿಂದ ಖುಷಿಯಿಂದ ಜೀವನ ನಡೆಸ್ತಿದ್ರು ಅಂತ ಈ ಗ್ರಂಥದಲ್ಲಿ ಹೇಳಲಾಗಿದೆ. ಕೇವಲ ಸಮಾಜದಲ್ಲಿ ಮಾತ್ರ ಶಾಂತಿಯಲ್ಲ, ಪ್ರಕೃತಿಯಿಂದನೂ ಯಾವುದೇ ಭಯ ಇರಲಿಲ್ಲವಂತೆ. ಅಂದ್ರೆ ಬೆಂಕಿಯ ಭಯವಿಲ್ಲ, ನೀರಿನಲ್ಲಿ ಮುಳುಗೋ ಭಯವಿಲ್ಲ, ಬಿರುಗಾಳಿಯ ಭಯವಿಲ್ಲ. ಅಷ್ಟೇ ಯಾಕೆ, ರೋಗ, ಹಸಿವು, ಕಳ್ಳಕಾಕರ ಭಯ ಯಾವುದೂ ಇರಲಿಲ್ಲ. ಒಟ್ಟಿನಲ್ಲಿ ಅದೊಂದು ಸಂಪೂರ್ಣವಾಗಿ ಸುರಕ್ಷಿತವಾದ ಜಗತ್ತಾಗಿತ್ತು. ಇಷ್ಟೆಲ್ಲ ಇದ್ದ ಈ ಆದರ್ಶ ಆಳ್ವಿಕೆ ಎಷ್ಟು ವರ್ಷ ನಡೀತು ಗೊತ್ತಾ? 1, 2, 100 ವರ್ಷಗಳಲ್ಲ. ಈ ಗ್ರಂಥ ಹೇಳೋ ಪ್ರಕಾರ ಬರೋಬ್ಬರಿ 11,000 ವರ್ಷಗಳ ಕಾಲ. ಇಲ್ಲಿಯವರೆಗೂ ನಾವು ಕಥೆಯನ್ನ ನೋಡಿದ್ವಿ. ಈಗ ಈ ಕಥೆಯನ್ನ ಹೇಳೋ ಈ ಮಹಾಕಾವ್ಯದ ಬಗ್ಗೆ, ಅದರ ಮಹತ್ವದ ಬಗ್ಗೆ ಸ್ವತಃ ಈ ಗ್ರಂಥನೇ ಏನ್ ಹೇಳುತ್ತೆ ಅಂತ ನೋಡೋಣ. ಯಾಕಿದನ್ನ ಇಷ್ಟು ಪವಿತ್ರ ಅಂತಾರೆ? ಈ ಮೂಲ ಗ್ರಂಥ ಇದೆಯಲ್ಲ, ಅದು ಈ ಕಥೆಯನ್ನ ಕೇವಲ ಕಥೆ ಅಂತ ಹೇಳಲ್ಲ, ಇದೊಂದು ಪವಿತ್ರವಾದದ್ದು, ಪಾಪಗಳನ್ನು ನಾಶ ಮಾಡೋದು, ಅಷ್ಟೇ ಅಲ್ಲ ವೇದಗಳಿಗೆ ಸಮಾನವಾದದ್ದು ಅಂತನೂ ಹೇಳುತ್ತೆ.
ಅಂದ್ರೆ ಇದಕ್ಕೊಂದು ಆಧ್ಯಾತ್ಮಿಕ ಶಕ್ತಿ ಇದೆ ಅಂತಾನೆ ನಂಬಿಕೆ. ಇಷ್ಟೇನಾ ಅಂಡೆ? ಖಂಡಿತ ಇಲ್ಲ. ಈ ಕಥೆಯನ್ನ ಓದೋದ್ರಿಂದ ಪ್ರತಿಯೊಬ್ಬರಿಗೂ ನಿರ್ದಿಷ್ಟವಾದ ಪ್ರಯೋಜನಗಳು ಸಿಕ್ಕತ್ತೆ ಅಂತನೂ ಹೇಳಲಾಗಿದೆ. ಉದಾಹರಣೆಗೆ, ಬ್ರಾಹ್ಮಣರು ಓದಿದ್ರೆ ಪಾಂಡಿತ್ಯ, ಕ್ಷತ್ರಿಯರಿಗೆ ಭೂಮಿಯ ಒಡೆತನ, ವೈಶ್ಯರಿಗೆ ವ್ಯಾಪಾರದಲ್ಲಿ ಲಾಭ ಮತ್ತು ಶೂದ್ರರಿಗೆ ಶ್ರೇಷ್ಠತೆ ಸಿಗತ್ತೆ ಅಂತ ಈ ಗ್ರಂಥದಲ್ಲಿ ಉಲ್ಲೇಖ ಇದೆ. ಕೊನೆಯದಾಗಿ ಈ ಗ್ರಂಥ ಒಂದು ತುಂಬಾನೇ ಬಲವಾದ ಭರವಸೆಯೊಂದಿಗೆ ಮುಗಿಯುತ್ತೆ. ಅದೇನಂದ್ರೆ, ಯಾರೇ ಆಗಲಿ ಇದನ್ನು ಓದಿದ್ರೆ ಅವರು ಎಲ್ಲಾ ಪಾಪಗಳಿಂದ ಮುಕ್ತರಾಗುತ್ತಾರೆ. ಬಹುಶಃ ಈ ಒಂದು ಭರವಸೆಯೇ ಇರ್ಬೋದು ಈ ಮಹಾಕಾವ್ಯದ ಶಕ್ತಿ ಮತ್ತೆ ಅದರ ಪರಂಪರೆ ಇವತ್ತಿಗೂ ಯಾಕೆ ಇಷ್ಟು ಜೀವಂತವಾಗಿದೆ ಅನ್ನೋದಕ್ಕೆ ಸಾಕ್ಷಿ.